ನಾನು ಇವತ್ತು ಭಕ್ತರ ಮನೆಗೆ ದಯ ಮಾಡ್ತೀನಿ. ಯಾರು ಮಾದಪ್ಪನ ಹೊರಬಿರುದು ಮನೆ ಬಾಗಿಲಿಗೆ ಬಂತು ಅಂತೇಳಿ ನನ್ನ ಮುತ್ತಿನ ಜೋಳಿಗೆಗೆ ಬೆತ್ತದ ಮೊರದಲ್ಲಿ ದಿನಸಿ ಧಾನ್ಯಗಳನ್ನ ತುಂಬಿ ನನ್ನ ಮುತ್ತಿನ ಜೋಳಿಗೆಗೆ ಯಾರು ದಾನ ಕೊಡ್ತಾರೋ ಅವ್ರಿಗೆ ಈಗಿರ್ತಕ್ಕಂಥ ಭಾಗ್ಯವಲ್ಲ, ಇದರಷ್ಟು ಭಾಗ್ಯ ಕೊಡ್ತೀನಿ. ಭಾಗ್ಯ ಕೊಟ್ಟು ಅವ್ರ ಮನೆ ಹೊಸಲ ಮೇಲೆ ಬೆಳಿಪಲ್ಲಿಯಾಗಿ ಕುಳಿತುಕೊಂಡು ಅವ್ರ ಮನೆ ಬಾಳಾಟ ನೋಡ್ತೀನಿ. ಇದೆಲ್ಲ ಮಾದಪ್ಪ ಕೊಟ್ಟಿರೋ ಭಾಗ್ಯ. ಮಾದಪ್ಪ ನಿನ್ನ ಶಿವಪಾದವ ಗತಿ ಅಂತೇಳಿ ಸೋಮವಾರ ಶುಕ್ರವಾರ ಅಮಾಸೆ ಪೌರ್ಣಿಮೆ ಒಳಗೆ ಮನೆ ಕೊನೆಗಳನ್ನ ತೊಳೆದು 2 ಗಂಧದ ಕಡ್ಡಿ ಹಚ್ಚಿ ಮಾದೇವ ಅಂತ ಹೇಳಿ ಯಾರು ನಡುನಾಲ್ಗೆ ಒಳಗೆ ನನ್ನ ನಾಮಸ್ಮರಣೆ ಮಾಡ್ತಾರೋ ಅಂತವ್ರ ಮನೆ ಹೊಸಲ ಮೇಲೆ ಕೂತ್ಕೊಂಡು ಬೆಳಿಪಲ್ಲಿಯಾಗಿ ಕುಳಿತುಕೊಂಡು ಅವ್ರ ಮನೆ ಒಳಗೆ ಲಚ 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 ಲಚನೆ 3 ಆಗ್ತಾನೆ ಕೊಡ್ತೀನಿ. ಯಾರು ನನ್ನನ್ನು ನಿಲ್ಲಿಸ್ತಾರೋ, ಯಾರು ನನ್ನನ್ನು ಮರ್ತ್ಕತಾರೋ ಅವ್ರ ಮನೆಗೆ ಮಾರಿ ಹಿಂಡು ಕೊಡ್ತೀನಿ. ಹಿರಿ ಮಗನಿಗೆ ಹುಚ್ಚು ಬೆಪ್ಪು ಕೊಡ್ತೀನಿ, ಹಿರಿ ಸೊಸೆಗೆ ಹಿಂಡುಗಾಳಿ ಕೊಡ್ತೀನಿ, ಅಟ್ಟೆಯವರಿಗೆಲ್ಲ ಹುಟ್ಟು ರೋಗವಾಯ್ತೀನಿ, ದನ ಕುರುಗಳಿಗೆಲ್ಲ ಚಪ್ಪ ರೋಗವಾಯ್ತೀನಿ, ಮನದೊಳಗೆ ಮನ ರೋಗವಾಯ್ತೀನಿ. ತಲೆ ತೂಗಬೇಕು, ನೆಲ ಕೆರಿಬೇಕು, ಗೋಡೆ ಬೆಂಟಬೇಕು, ಪಾಡೆ ಎರಿಬೇಕು. ಆಗ ಮಾಡಿದ್ದು ತಪ್ಪಾಯ್ತು ಮಾದಪ್ಪ. ನಿನ್ನ 7 ಮನೆ ಕೈಲಾಸಕ್ಕೆ ಬರುವುದನ್ನ ನಿನ್ನನ್ನ ಮರ್ತಕಂದದ್ದು ತಪ್ಪಾಯ್ತು ತಂದೆ ಅಂತ ಹೇಳಿ ಮನೆ ಕೊನೆಗಳನ್ನ ತೊಳೆದು 2 ಗಂಧದ ಕಡ್ಡಿಸಿ ಅವ್ರ ಮನೆ ಒಳಗೆ ಧೂಪ ಬೆಳಗುದ್ದು ಒಂದಾದ್ರೆ ಬೆಟ್ಟದ ಗಾತ್ರ ಕಷ್ಟ ಬಿದ್ರು ಬೆಟ್ಟದ ಮಾದಪ್ಪ ಹುಲ್ನಾಗಿ ಕಳೆದು ಮಡಗ್ತೀನಿ, ನರಳಿನ ಕೈಲಿ 1 ಕಾಸಿನ ಧೂಪ ಹಾಕಿಸ್ಕತೀನಿ ಅಂತ ಹೇಳಿ ಮೈಕಾರ ನನ್ನಪ್ಪ ಆ ಸ್ನಾನ ಮಡಿಗಳನ್ನ ಮಾಡಿ ಮೀದು ಮಡಿಗಳನ್ನು ಹುಟ್ಟು ಮಾದೇಶ್ವರ ಮಾಯಕಾರರ ಗಂಡ ಮಲೆಯ ಮಾದಪ್ಪ ಹುಲಿಗೆ ಗಂಡ ಗಂಡುಲಿಗೆ ಮುನಗಾರ ಮುತ್ತಿ ಬಾವದ ಗಂಡ ಆಳಲೋಚನದಯ್ಯ ಮಲೆಯ ಮಾದಯ್ಯ ಎಳಗಾವಿಳಗೊದ್ದು ಹುಳುಗಾವಿ ಮುಸುಗಿಟ್ಟು ಮುತ್ತಿನ ಜೋಳಿಗೆ ತೆಗೆದು ಮುಂಗೈಗಾದರ ಮಾಡಿ ಬೆರಳಿ ಬೆತ್ತ ತೆಗೆದು ಜೋಳಿಗೆ ಒಳಗೆ ಮೊಳಗೆ ಕಂಚಿನ ಸಂಸಾರ ತೆಗೆದು ಜೋಳಿಗೆ ಒಳಗೆ ಮೊಳಗೆ ಗಂಡದ ಭಸ್ಮವ ತೆಗೆದು ಜೋಳಿಗೆ ಮಳೆಗೆ ನಾಗುಮಲೆ ನನ್ನಪ್ಪ ಎಳೆದವನ್ನ ಪಾದಕ್ಕೆ ಎಳವಾರಿ ಚೆಂಗು ಮಲದವನ್ನ ಪಾದಕ್ಕೆ ಮಾಪುರಿಯ ಚೆಂಗು ನಾಗರು ದಾವ ಹಿಡಿದು ಕಡುಕಟ್ಟ ಕಟ್ಟುಕೊಂಡು ಚಪ್ಪಾವ ಹಿಡಿದು ಚಕ್ಕತ್ತಗಾರವ ಮಾಡಿ ಸುಂಕುನಾವ ಹಿಡಿದು ಕಂಟಿ ಹಾರವ ಮಾಡಿ ಮಂಡಲ ದಾವ ಹಿಡಿದು ಮಂಡಿಗೆ ಚೆಂಗ ಮಾಡಿ ಶಿವದಾನವನ್ನೇ ಮಾಡಿ ಮಾಯಕಾರ ನನ್ನಪ್ಪ ಸ್ವಾಮಿ ಚಪ್ಪಳದ ಬಾಳೆಗೆಯಿಂದ ಸ್ವಾಮಿ ಛಲ್ಕನೆ ಬಂದಾರಂತೆ ಮಾದೇವಾ ನೀವೇ ಬನ್ನಿ ಮಾದೇವಾ ಮಾಯಕಾರ ನಮ್ಮಿ ಮೇಯ ನಾ ಏನು ಅಂತ ಹೇಳಲಪ್ಪ